ಮೊಳಕೆ ಕಾಳು ಸಾರು ಮಾಡುವ ವಿಧಾನವನ್ನು ಹೇಳ್ಕೊಡ್ತೀನಿ. ಇದು ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ಈಗ ತೋರಿಸ್ತಾ ಇದ್ದೀನಿ. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಮೊದಲಿಗೆ ಮಿಕ್ಸಿ ಜಾರ್ಗೆ ಚಿಕ್ಕ ಸಣ್ಣ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸಣ್ಣ ಈರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಶುಂಠಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಾದ್ಮೇಲೆ ಈ ರೀತಿ ಇರುತ್ತೆ. ಮತ್ತು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಕಡಲೆ, ಚಕ್ಕೆ, ಲವಂಗ, ಕಡಲೆ ಅರ್ಧ ಸ್ಪೂನು, ಚಕ್ಕೆ ಲವಂಗ ಸ್ವಲ್ಪ, ಮತ್ತು ಕಾಯಿ ತುರಿ, 1 ಟೊಮೊಟೊ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರೀತಿ ಆಗಿರುತ್ತೆ. ನಂತರ ಒಂದು ಕುಕ್ಕರ್ಗೆ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕಾದ ನಂತರ ಕರಿಬೇವು, ಹೆಚ್ಚಿದ ಸಣ್ಣ ಈರುಳ್ಳಿ ಹಾಕಿ ಬಾಡಿಸ್ತೀನಿ. ಅದು ಬ್ರೌನ್ ಕಲರ್ ಬರಬೇಕು. ನಂತರ ಅದಕ್ಕೆ ನಾನು ಹುರುಳಿಕಾಳು ಮೊಳಕೆ ಕಟ್ಟಿದ್ದೆ, ಅದನ್ನು ಒಂದು ಬಟ್ಲ ಹಾಕ್ತಾಯಿದ್ದೀನಿ. 1 ಬೌಲ್ನಷ್ಟು ಮಿಕ್ಸ್ ಮಾಡ್ತೀನಿ. ಮತ್ತು ಅದಕ್ಕೆ ಸ್ವಲ್ಪ 2 ಬದನೆಕಾಯಿ ಹಾಕಿದ್ದೀನಿ. ಬೇಕಿದ್ದರೆ ನೀವು ಆಲೂಗಡ್ಡೆ, ಹೂಕೋಸೆಲ್ಲ ಹಾಕ್ಬೋದು. ಅದು ಬಾಡಿಸ್ತಾ ಇದ್ದೀನಿ. ಸ್ವಲ್ಪ ಚಿಟಿಕೆ ಅರಿಶಿನ, ನಾನು ಏನು ಮಸಾಲೆ ರುಬ್ಬಿದ್ದೆ ಈರುಳ್ಳಿ ಮಸಾಲೆ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಬಾಡಿಸ್ಬೇಕು. ನಂತರ ಅದಕ್ಕೆ ನಾನು ಸಾಂಬಾರು ಪುಡಿನ ಹಾಕ್ತಾ 1.5 ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಬೇಕಿದೆ ನೀವು ಧನಿಯಾ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ ಹಾಕ್ಬಹುದು ನಿಮ್ಗೆ ಇಷ್ಟ ಇದ್ದರೆ. ಮತ್ತು ಇನ್ನೊಂದು ಮಸಾಲೆ ರುಬ್ಬಿದ್ನೆಲ್ಲ ಕಾಯಿ ಮಸಾಲ ಅದನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ತೀನಿ. ಮತ್ತು ಜಾರ್ನಲ್ಲಿ ಆ ಮಸಾಲೆದು ಏನು ಅಂಟ್ಕೊಂಡಿತ್ತು ಅದ್ರ ನೀರನ್ನ ನಾನು ವೇಸ್ಟ್ ಮಾಡಿಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಎಲ್ಲ ಕ್ಲೀನ್ ಮಾಡಿ. ಮತ್ತು ನಮಗೆ ತಿಕ್ನೆಸ್ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು. ಸೇರಿಸಿ ವಿಷಲ್ ಹಾಕಿ ಮುಚ್ಚಬೇಕು. 1 ವಿಷಲ್ ಬಂದರೆ ಸಾಕು. ಈಗ ಮೊಳಕೆ ಕಾಳಿನ ಸಾರು ರೆಡಿ. ಅನ್ನಕ್ಕೆ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ನಾನು. ನೀವು ತಿನ್ನಿ.